ಅವು ಅಮೂಲ್ಯವಾಗಿ ನಾವು ಪಾಠ ಮಾಡುವಾಗಂತೂ ಮಕ್ಕಳಿಗೆ ಅದು ಹೇಳಿದ್ರೆ ರೋಮಾಂಚನ. ನಾವೊಂದು ರೀತಿ ಜನಪ್ರಿಯ ಆಗೋದ್ರಲ್ಲಿ ಈ ಹಾಡು ಸಂಭಾಷಣೆಗಳು ಹೇಳೋ ರೀತಿ ನನಗನ್ಸುತ್ತೆ ಸರ್, ಒಬ್ಬ ಅಧ್ಯಾಪಕ ಅಂತಂದರೆ ಒಬ್ಬ ಅದ್ಭುತ ನಟ. ನಾನು ಮೊದಲನೇ ವರ್ಷ ಯುವರಾಜ ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿ ಪಾಠ ಮಾಡ್ತಿರ್ಬೇಕಾದ್ರೆ ಅಧ್ಯಾಪಕ ಮಾತ್ರ ಅಲ್ಲ, ಅವನೊಬ್ಬ ಕಲಾವಿದನಾಗಿ ನಟನಾಗಿ ಭಾಗವಹಿಸುವ ಅಗತ್ಯ ಇದೆ ಅಂತ. ಯಾಕಂದರೆ ನಮ್ಮ ಪಾಠದಲ್ಲಿ ಸಂಭಾಷಣೆಗಳು, ಕಥಾ ಸನ್ನಿವೇಶಗಳು, ನಿರೂಪಣೆಗಳು, ಶೈಲಿಗಳು ಅವೆಲ್ಲ ಬರೋದ್ರಿಂದ ನಾವು ಯಾವ ಪಾಠ ಮಾಡಿದ್ರೂ ಅದೇ ಇರ್ತದೆ. ಅದು ಯಾವ್ದಾದ್ರು ಒಂದಿದೆ ಸರ್, ಆ ಥರ ವಿದ್ಯಾರ್ಥಿಗಳ ಜೊತೆ ಹಂಚ್ಕೊಂಡಿದ್ದು ಒಂದು ಪಾತ್ರದ ಸಿನಿಮಾದ ಯಾವುದಾದ್ರು ಒಂದು? ಯಾವುದು ಬೇಕಾದ್ರೂ ಸರ್, ಯಾವುದೇ ಸಂದರ್ಭಗಳು ಬೇಕಾದಷ್ಟು ಇದ್ದಾವೆ. ಅವರನ್ನು ಯಾವ್ಯಾವ ಸಂದರ್ಭಕ್ಕೆ ಜೀವನ ಚೈತ್ರದ ಸಾಲುಗಳಿರ್ಬೋದು, ಬಂಗಾರ ಮನುಷ್ಯ ಸನ್ನಿವೇಶಗಳಿರ್ಬೋದು, ಸಂಪತ್ತಿಗೆ ಸವಾಲಿರ್ಬೋದು, ಯಾವುದು ಬೇಕಾದ್ರೂ ಆಗಿರೋ ಕಸ್ತೂರಿ ನಿವಾಸ, ಗಿರಿಕನ್ಯಾ. ನನಗೆ ಆಶ್ಚರ್ಯ ಸರ್, ಆ ಗಿರಿಕನ್ಯಾದಲ್ಲಿ ಇವತ್ತು ನೋಡಿ 77ರಲ್ಲಿ ಸಾಮಾನ್ಯವಾಗಿ ಬರೆದೊಂದು ಕಮರ್ಷಿಯಲ್ ಚಿತ್ರದ ಹಾಡೋದು. ಇವತ್ತು ಪ್ರಕೃತಿ ಎಷ್ಟು ಸರ್ವನಾಶ ಆಗಿ ಇವತ್ತು ಪರಿಸರವೇ ಪರಮತತ್ವ ಸರ್. ಪರಿಸರ ಉಳಿದ್ರೇ ಇನ್ನೆಲ್ಲ ನಮ್ಮ ಬದುಕು ಉಳಿಯೋದು. ಯಾವ ಚಳುವಳಿಯೂ ನನಗೆ ಪ್ರಮುಖ ಅಂತ ಅನಿಸೋದಿಲ್ಲ, ಯಾಕೆಂದರೆ ಪರಿಸರ ಚಳುವಳಿ ಮುಖ್ಯ. ಅದು ಏನೆಂದು ನಾ ಹಾಡಲ್ಲಿ ಹಾಡಿದೆಯಲ್ಲ, ಆ ಹಾಡಲ್ಲಿ ಬರುವ ಸಾಲುಗಳಂತೂ ಅಮೋಘವಾಗಿದೆ. ಜೇನುಗಳೆಲ್ಲ ಅಲೆಯುತ್ತ ಹಾರಿ ಕಾಡೆಲ್ಲ ಕಾಡೆಲ್ಲ ಕಾಡೆಲ್ಲ, ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ಎಂಥ ಸಾಲು ಸರ್ ಅದು. ಎಲ್ಲವೂ ಇನ್ನೂ ಬೇಕಾದಷ್ಟಿದೆ, ನಮಗೆ ಇನ್ನೂ ಬೇಕಾದಷ್ಟಿವೆ. ಯಾವ್ದು ಬೇಕಾರಾಗ್ಬೋದು ಸರ್, ಸಂದರ್ಭಕ್ಕೆ ಅನ್ವಯಿಸುವಂಥ ಚಿತ್ರಗಳು ಬರ್ತವೆ. ನಮ್ಮ ಸಂಸಾರದಿರ್ಬೋದು, ನಾನೊಬ್ಬ ಕಳ್ಳನ ಚಿತ್ರದಲ್ಲೂ ಕೆಲವು ಒಳ್ಳೊಳ್ಳೆ ಡೈಲಾಗ್ಗಳಿವೆ, ರೊಮ್ಯಾಂಟಿಕ್ ಸೀನ್ಗಳಿವೆ. ಅದು ಪಾಠಕ್ಕೆ ಯಾವುದು ಬರ್ತದೋ ತಟ್ಟನ್ನು ನೆನಪಾಗುತ್ತೆ. ಹಾಗಾಗಿ ಮಕ್ಕಳನ್ನು ಆನಂದದ ಕಡಲಲ್ಲಿ ಪಾಠದ ಮೂಲಕ ತಲುಪೋದಕ್ಕೆ ನಮಗೆ ರಾಜ್ಕುಮಾರ್ ಚಿತ್ರಗಳು, ಸಂಭಾಷಣೆಗಳು, ಹಾಡುಗಳು ಸರ್, ಮೌಲ್ಯಗಳನ್ನು ಈ ಮೂಲಕ ಹೇಳ್ಬಿಡ್ಬೋದು. ಸುಲಭವಾಗಿ ಹೇಳ್ಬಿಡ್ಬೋದು ಸರ್. ಅಣ್ಣವರು ಎಲ್ಲ ವರ್ಗದವ್ರಿಗೂ ಇಂಡೈರೆಕ್ಟ್ ಆಗಿ ಇನ್ಸ್ಪೈರ್ ಆಗಿದ್ರು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್. ಸಂಭಾಷಣೆ ಶೈಲಿಗಳು ಇದಕ್ಕಿಂತ ತಿಳ್ಕೊಳ್ಳೋರ್ಗೆ ಇದಕ್ಕಿಂತ ಬೇಕಪ್ಪ. ಮುತ್ತರಂತ ಮಾತಾಡಿದ್ರಿ ಪೂಜಾರಪ್ಪನವ್ರೆ, ಚಿನ್ನದಂತ ಮಾತನಾಡಿದ್ರಿ, ಯಾವ್ದು ಬೇಕಾದ್ರೂ ತಗೊಳ್ಳಿ ಸರ್. ಮಯೂರದ್ದಿರ್ಬೋದು, ಬಬ್ರುವಾಹನ ಸರ್. ನಾವು ನಮ್ಮ ಜೈಮಿನಿ ಭಾರತ ಪಾಠ ಮಾಡೋದಕ್ಕೆ ಬಬ್ರುವಾಹನ ಅತ್ಯಂತ ಸೂಕ್ತವಾದದ್ದು. ಅದ್ಭುತವಾಗಿ ರೂಪಿಸಿದ್ದಾರೆ ನಮ್ಮ ಜೈಮಿನಿ. ಲಕ್ಷ್ಮೀಶ ಕವಿಗಿನ್ ಚೆನ್ನಾಗಿ ಮೂಡಿದೆ. ಸತ್ಯಹರಿಶ್ಚಂದ್ರ ಪಾತ್ರಗಳು ಸರ್, ಹುಣಸೂರು ಕೃಷ್ಣಮೂರ್ತಿಯವರ ಸಂಭಾಷಣೆ ಮತ್ತು ಚಿತ್ರಕಥೆ ಹಾಡುಗಳು. ನಾವು ಜಾತಿ ವಿನಾಶದ ಬಗ್ಗೆ ಹೇಳ್ಬೇಕಾರೆ ಕುಲದಲ್ಲಿ ಕೀಳಾವುದು ಹೇಳ್ಬಿಟ್ರೆ ಮುಗಿದಪ್ಪ. ಎಂಥ ಸಾಲುಗಳು. ಒಂದು ಹಾಡು ಸಾಕಂತಿಲ್ಲ, ಡಿಬೇಟ್ ಮಾಡೋದು, ಚರ್ಚೆಗಳು ಮಾಡೋ ಅವಶ್ಯಕತೆನೇ ಇಲ್ಲ. ಹೌದೌದು. ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜ್ಯೋತಿಯು ಸಿದ್ಧರು ಗುರುಗಳು, ಮಸಣದಲ್ಲಿ ವೀರಬಾಹುವ ಕೈಯ ಮೇಗಡೆ ಬೂದಿಯಾಗ್ತಾರೋ, ಕುಲದಲ್ಲಿ ಕೀಳಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲಾವುದೋ, ಹುಟ್ಟಿ ಸಾಯುವ ಹಾಳು ಮನಸಾನ ಮಧ್ಯೆ ಕೀಳಾವುದ ಮೇಲಾವುದೋ. ಈ ಹಾಡಿದೆಯಲ್ಲ, ಎಂಥ ಜಾತಿ ವಿನಾಶದ ತತ್ವ ಸರ್. ನಿಜ.